20 ರೂಪಾಯಿ ಕಡಿಮೆ ಮಾಡಿ ಕೊಡ್ತೇವೆ ದೊಡ್ಡ ಕೋಳಿ ಒಳಗಾದ್ರೆ. ಸಣ್ಣ ಮರಿ ಒಳಗಾದ್ರೆ ರೇಟ್ ಎಲ್ಲರಿಗೆ ಒಂದೇ ಇರುತ್ತೆ ರೇಟ್ ಎಲ್ಲ ಒಂದೇ ಇರುತ್ತೆ. ದೊಡ್ಡ ಕೋಳಿ ಒಳಗೆ ನಾವು ಪೀಸ್ ಲೆಕ್ಕ ಮಾರಿದ್ರ 400 ರೂಪಾಯಿ ಕೋಳಿ ಹೋಗ್ತಾನ. 500 600 700 ಮಟ ಹುಂಜಾ ಹೋಗುತ್ತೆ. 1,10,000 ರೂಪಾಯಿ ಸಿಗುತ್ತಣ್ಣ ಒಂದ್ ಬ್ಯಾಚಿಗೆ. ಇದು ನಮ್ದು ಇನ್ನೊಂದು ಫಾರಂ ಅಣ್ಣ. ಇದು ನಾವು ಇಲ್ಲೇ ದೊಡ್ಡದ್ ಮಾಡೋದು 1.5 ತಿಂಗಳ ಕೋಳಿ ಐತಿ. ಇದನ್ನ ತೋರಿಸ್ತಾರೆ ಮನೆ ಯಾವ ತರ ಅಂತ ಹೇಳಿ. ಇದೇನು ವೆರೈಟಿ ತರ ಐತೆ ಇದೇನೋ ಇಲ್ಲೆಲ್ಲ ಅಟ್ಟಣಿಕೆ ತರ ಇಲ್ಲಣ್ಣ ಇದು ಇಲ್ಲೇ ದೊಡ್ಡದ್ ಮಾಡ್ತಾವಲ್ಲ ಈ ಕೋಳಿನ, ಇಲ್ಲೆಲ್ಲ ನೀಟಾಗಿ ಈ ತರ ಕುಂದಿರ್ತಾವಲ್ಲ, ಈ ತರ ಕುಂದ್ರಕಂತ ಈ ತರ ಕುಂತ್ರೆ ಪುಕ್ಕ ಹೊಡೆಯಲ್ಲಣ್ಣ. ಈ ನಾಟಿ ಕೋಳಿದ ಸ್ಟೈಲ್ ಹಿಂಗ ಮ್ಯಾಕ್ ಕುಂದಿರ್ಬೇಕಣ್ಣ ಇದು. ಅದಕ್ಕೆ ಇದನ್ನ ಈ ತರ ಮಾಡಿದ್ದು. ಇದನ್ನೆಲ್ಲ ಬ್ರೂಡಿಂಗ್ ಸಂಬಂಧ ತೆಗ್ದಿದ್ವಿ. ಈಗ ಹೊಳೆ ತಿರ್ಗಾ ಅಲ್ಲೇ ಕಟ್ತಾವಣ್ಣ. ಈ ತರ ಇಲ್ಲೆಲ್ಲ ಕಟ್ಬೇಕು ಇದನ್ನ. ಅಂದ್ರೆ ಪುಕ್ಕ ಒಂದ್ಕೊಂದ್ ಹೊಡೆಯಲ್ಲಣ್ಣ. ಕೋಳಿ ನೈಟ್ ಆದ್ರೆ ಸೀದಾ ಮ್ಯಾಕ್ ಕುಂದಿರ್ತಾವೆ. ತಳಗಾದ್ರೆ ಏನ್ ಮಾಡ್ತಾವ ಒಂದ್ಕೊಂದು ಕುಕ್ಕಿ ಹಿಂದಿನ ಪುಕ್ಕಲ್ಲಿ ಹೋಗ್ತಾವ ನಾವು ನೈಟ್ ಎಲ್ಲ. ಹಿಂಗಾಗಿ ನೈಟ್ ಎಲ್ಲ ಇಲ್ಲಿ ಕುಂದಿರ್ಲಿ ಅಂತ ಈ ತರ ಮಾಡಿದೆ ಇದನ್ನ. ಇದೆಲ್ಲ 1.5 ತಿಂಗಳು ಮತ್ತೆ 1.5 ತಿಂಗಳದನ. ಇದಕ್ಕೆಲ್ಲ ಬಾಯ್ಲರ್ ಫುಡ್ ಎಲ್ಲ ಬಂದ್ ಮಾಡಿ ದೇಸಿ ಫುಡ್ ಸ್ಟಾರ್ಟ್ ಮಾಡಿದೇವಣ್ಣ ಈಗ. ಯಾವ ಕಂಪ್ನಿ? ಎ ಸ್ಪೀಡ್ ಅಂತ ಐತಣ್ಣ. ಇಲ್ಲಿ ನಮ್ಮ ಹುಬ್ಳಿ ಇದ್ರೊಳಗ ಧಾರವಾಡ ಒಳಗೆ ಎ ಸ್ಪೀಡ್ ಕಂಪ್ನಿ ಐತೆ. ಚೆನ್ನಾಗಿ ಐತಿ, ಗ್ರೋತ್ ಎಲ್ಲ ಚೆನ್ನಾಗಿ ಬರುತ್ತೆ, ರೇಟ್ ಕರೆಕ್ಟ್ ಐತಿ. ಹಿಂಗಾಗಿ ನಾವು ಅದನ್ನೇ ಹಾಕ್ತೇವಣ್ಣ ಫೀಡ್. ಅದ್ರದ್ದು ಹೆಂಗ್ ಬರುತ್ತಣ್ಣ ಫುಡ್ ಎಲ್ಲ ಇದು ಮೆಸ್ ಫೀಡ್ ಅಂತ ಬರುತ್ತಣ್ಣ. ಅಂದ್ರೆ ಇದೆಲ್ಲ ಬಾಯ್ಲ್ ಆಗಿ ಕಳ್ಸ ಒಂದ್ ಗತೆ ಮಾಡಿ ಆಮೇಲೆ ಈ ತರ ಬಾಯ್ಲ್ ಆಗಿದ್ ಬರ್ತಾನ. ಒಳ್ಳೆ ಕ್ವಾಲಿಟಿ ಫೀಡ್ ಐತೆನ. ನಾವೆಲ್ಲ ರೈತರಿಗೆ ಬೇಕಂದ್ರೆ ಅದೇ ಫೀಡ್ ಕೊಡ್ತಾನ. ನಾವು ನಮ್ಮ ಕಂಪ್ನಿಯಾಗಿ ನಮ್ಮ ಇದ್ರೊಳಗೆ ಏನೇನು ಬರ್ತಾನೆ ನಮ್ಮ ಫಾರ್ಮ್ ಎಲ್ಲ ನಾವು ಅದೇ ಫುಡ್ ಅನ್ನ ಯೂಸ್ ಮಾಡ್ತೇವೆ. ಅಂದ್ರೆ ಎಲ್ಲಾ ತರ ಫುಡ್ ಹಾಕಿದೆ ನಾವು. ಅದು ಯಾರು ನಮ್ಗೆ ಅಷ್ಟು ಇಂಟ್ರೆಸ್ಟ್ ಬಂದಿಲ್ಲ. ಈ ಫುಡ್ ಒಳ್ಳೆ ಫುಡ್ ಐತನ, ಹಿಂಗಾಗಿ ಫುಡ್ ಇದನ್ನ ಮಾಡ್ಯವಣ್ಣ. ಇವು ಮರಿ ಹೆಂಗ್ ಬೀಳ್ತಾವಣ್ಣ ಇವು? ಈಗ ಕೊಡಕ್ ಹೋದ್ರಣ 140 150 ರೂಪಾಯಿ ಬೀಳ್ತೈತನ ಈಗ ಮರಿ. 55 ಮರಿ ಐತನ ಈಗ. ಇದು ಬೀಳ್ತೈತನ, ಆ ರೇಟ್ ಬೀಳ್ತೈತಿ ಇದು. ಇದೇ ಮೊಟ್ಟೆಗ ಅಥವಾ ಮಾಂಸಕ್ಕೆ? ಇದು ನಾವು ಮಾಂಸಕ್ಕೆ ಮಾಡೋದಣ್ಣ. ಮಾಂಸಕ್ಕೆ ಮಾಡೋದಣ್ಣ. ಮೊಟ್ಟೆಗೆ ಯಾವತ್ತೂ ನಾವು ಮಾಡೋದಣ್ಣ. ಮಾಂಸಕ್ಕೆ ಮಾಡೋದು. ಅಲ್ಲಿ ಬೇಕಂದ್ರೆ 50-100 ಕೋಳಿ ಇಟ್ಕೊಂಡಿರ್ತೈತನ. ಇಲ್ಲ ನಾವು ಯಾವನ್ನ ಇಟ್ಕೊಳ್ಳೋ ಬಂದಾಗ ಕಸ್ಟಮರ್ ಕೊಟ್ಬಿಡ್ತಾವ ನಾವು. ಯಾಕಂದ್ರೆ ಇಟ್ಕೊಳಕ್ ಇಲ್ಲ ನಮ್ಮ ಕಡೆ ಜಗನ ಇದು ಮಾಡಲ್ಲ. ಮೊಟ್ಟೆಗೆ ನಾವು ಅಡ್ಡಾಡಕ್ ಹೋಗಲ್ಲ. ಹಿಂಗಾಗಿ ನಾವು ಕೊಟ್ಬಿಡ್ತೇವೆ ಈಗ. ಈಗ ತಿಂಗಳು ಸಾಕಕ್ಕೂ ಈಗ 1.5 ತಿಂಗಳು ಸಾಕಕ್ಕೂ ಏನು ವ್ಯತ್ಯಾಸ ಇರುತ್ತೆ? ಫುಡ್ ಇಂದ ಯಾವ ತರ ಇರುತ್ತೆ ಇದು? ಅಂದ್ರೆ 1 ತಿಂಗಳ ಮಟ ನಾವು ಫುಡ್ ಹಾಕಿ ಅದನ್ನ ಕಸ್ಟಮರ್ ಕೊಡ್ತಾವಣ್ಣ. ನಾವ್ ಇಟ್ಕೋಬೇಕಾದ್ರೆ 1 ತಿಂಗಳ ಮಟನು ಬಾಯ್ಲರ್ ಫೀಡ್ ಹಾಕ್ತೇವೆ. ಹತ್ತಾಗಿದ್ರೆ ದೇಸಿ ಫೀಡ್ ಹಾಕ್ತೇವೆ. ಕಸ್ಟಮರ್ಗೆ ಅದ್ರ ನಾವು ಕೊಟ್ಟು 15 ದಿನದ ಮಟ ಬಾಯ್ಲರ್ ಫೀಡ್ ಹಾಕಂತ ಸಜೆಷನ್ ಮಾಡ್ತಾವಣ್ಣ. ಆಮ್ಯಾಗಿಂದ್ರೆ ದೇಸಿ ಫೀಡ್ ಹಾಕಕ್ ಹೇಳ್ತೇವೆ ಅವ್ರಿಗೆ. ಆಮ್ಯಾಗ ಅವ್ರು ಹಾಕೊಂತ ಕರೆಕ್ಟ್ ಆಕತ್ತಾನ. ಈಗ ನಾನು 100 ಕೋಳಿ ತಗೊಂತೀನಿ, 200 ಕೋಳಿ ತಗೊಂತೀನಿ ಅಂದ್ರೆ ಏನ್ ರೇಟ್ ಹೆಚ್ಚು ಕಡಿಮೆ ಮಾಡ್ತಾವಣ್ಣ. ಈಗ ಅಂಗಡಿ ಸ್ವಲ್ಪ ಮಾಡ್ತಾವ ಅಂತಂದ್ರೆ ಒಂದ್ 10 ಬಿಟ್ಟು 20 ರೂಪಾಯಿ ಕಡಿಮೆ ಮಾಡಿ ಕೊಡ್ತೇವೆ ದೊಡ್ಡ ಕೋಳಿ ಒಳಗಾದ್ರೆ. ಸಣ್ಣ ಮರಿ ಒಳಗಾದ್ರೆ ರೇಟ್ ಎಲ್ಲರಿಗೆ ಒಂದೇ ಇರುತ್ತೆ. ಒಂದೇ ಇರುತ್ತೆ. ಹಂಗಾಗಿ ಇದು ಮೊದ್ಲು ಎಷ್ಟು ದಿನದ ಸಾಕಿದ್ರಣ್ಣ? ನಾನು ಬಂದು ಇದೇ ಶೆಡ್ ಅಣ್ಣ. ನಮ್ದು ಹಳೆ ಶೆಡ್ ಅಂದ್ರೆ ಇದೇ ಶೆಡ್ ಅಣ್ಣ. ನಾ ಹೇಳಿದ್ನಲ್ಲ ನಿಮ್ ಕುರಿ ಫಾರಂ ನಮ್ದು ಹಳೆ ಶೆಡ್ ಅಂದ್ರೆ ಇದೆ. ಇಲ್ಲೆಲ್ಲ ಕುರಿ ಇತ್ತು. ಈ ಸೈಡ್ ಎಲ್ಲ ಹುಲ್ಲಿನ ಚೊಪ್ಪೆ ಮಾಡಿದ್ವಿ. 200 ಶುರು ಮಾಡಿದ್ದೇನೆ. 200 ಕೋಳಿಯಿಂದ ಶುರು ಮಾಡಿದ್ದೇವಣ್ಣ. 200 ಮಾಡ್ತಾ ಇಲ್ಲೇ ಮೊದಲೆಲ್ಲ 4,000 ಸಾವಿರ ಗಟ್ಲೆ ಬ್ರೂಡಿಂಗ್ ಮಾಡಿ ಇಲ್ಲೇ ಮಾಡ್ತಿದ್ದೇವೆ ನಾವು. ಅವಾಗ ಮತ್ ಬೆಳಿತಾ ಒಂದಿಟ್ಟು ಇದನ್ ಬಿಟ್ಟು ಇನ್ನೊಂದು ಫಾರಂ ಮಾಡಿದ್ವಿ. 4 ಫಾರಂ ಆಗಿದಾವಣ ಈಗ. ಅದಕ್ಕೆ ಇದು ಇದ್ರಾಗ ದೊಡ್ಡ ಕೋಳಿನ ಮಾಡ್ತಾವಣ ಈಗ. ಅಲ್ಲೆಲ್ಲ ಸಣ್ಣ ಮರಿ ಮಾಡ್ತೇವೆ, ಇಲ್ಲೆಲ್ಲ ದೊಡ್ಡ ಕೋಳಿ ಮಾಡ್ತಾರೆ. ಏನ್ ಲಾಭ ಇರುತ್ತೆ ಇದ್ರಲ್ಲಿ? ಎದ್ರೊಳಗಣ ಈ ದೊಡ್ಡ ಕೋಳಿ ಲಾಭ ಏನಿರುತ್ತೆ? ದೊಡ್ಡ ಕೋಳಿ ಒಳಗ ನಾವು ಪೀಸ್ ಲೆಕ್ಕ ಮಾರಿದ್ರ 400 ರೂಪಾಯಿ ಕೋಳಿ ಹೋಗ್ತಾನ. 500 600 700 ಮಟ ಹುಂಜಾ ಹೋಗುತ್ತೆ. ಇಲ್ಲಿ ನಾವು ಪೀಸ್ ಲೆಕ್ಕ ಮಾರಿ ಬಲ್ಕ್ ಹಾಕಿ ಕೊಟ್ರೆ ಕೆಜಿಗೆ 250ರಿಂದ 70 ಮಟ ಹೋಗುತ್ತಾನ. 260. ಈ ಮಣ್ಣೆಲ್ಲ ಇಷ್ಟೆಲ್ಲ ನಾವು ಕೊಟ್ಟಿದ್ರ 60 50 70 ರೇಟ್ ಕೊಟ್ಟವಣ. 250 ತಳಗ್ ಬಂದಿಲ್ಲ ನಮ್ಮ. 250 ಯಾರ್ದು ನಮ್ದಲ್ಲ, ಯಾರ್ದು ಮಾಲ್ನ ಕೊಡ್ಸಲ್ಲ ನಮ್ಮ. 250 ತಳಗ್ ಕೊಡ್ಸಲ್ಲ. ಓವರ್ ಎಷ್ಟು ಅಮೌಂಟ್ ತಗೊಂಡಿದ್ರಣ್ಣ? ನಾವ್ ತಗೊಂಡಿದ್ದ ಇಷ್ಟೇ ಲೆಕ್ಕ ಅಂತಿಲ್ಲ. ಲೆಕ್ಕ ಹಾಕಕ್ ಆಗೋಲ್ಲ ಅದನ್ನ. ಇಷ್ಟೇ ಅಂತೇಳಿ. ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಿ? ನಂದು ಒಂದಿನ ಮರಿದ ತಿಂಗಳ ಮರಿದೈತಣ್ಣ. 1 ವಾರ ಮರಿದು ವಾರ ಕೊಡ್ತೇವಣ್ಣ. ಪ್ರತಿ ವಾರ ಮಂಗಳವಾರ ಕೊಡ್ತೇವೆ. ತಿಂಗಳದೆಲ್ಲ 15 ದಿನಕ್ಕೊಂದು ಬ್ಯಾಚ್ ಬರ್ತದೆ ನಮ್ದು. ಅಲ್ಲ ಈಗ ಈ ದೊಡ್ಡ ಕೋಳಿ ವರ್ಷಕ್ಕೆ 4 ಬ್ಯಾಚ್ ಹಾಕವಣ. ವರ್ಷಕ್ಕೆ 4 ಬ್ಯಾಚ್. ಇದರ ಒಳಗನ 2 ಮಾಡ್ತಾವಣ. ಅಲ್ಲಿ ಆ ಶೆಡ್ ಒಳಗೆ 2 ಬ್ಯಾಚ್. ಅದ್ರೊಳಗ 2, ಇದ್ರೊಳಗೆ 2 ಮಾಡ್ತಾವ ಕಂಪಲ್ಸರಿ. ಒಂದ್ ಬ್ಯಾಚ್ ಇಂದ ಏನ್ ಅಮೌಂಟ್ ನಿರೀಕ್ಷೆ ಮಾಡ್ತಾರೆ? ಒಂದು ಬ್ಯಾಚ್ ಇಂದ ನಾವು ಬೆಳವಣಿಗೆ ಬಂದಂಗಣ. ನಾವು ಈಗ ಮೊನ್ನೆ 1200 ಕೋಳಿ ಇತ್ತಣ್ಣ. 1,10,000 ರೂಪಾಯಿ ಸಿಗುತ್ತಣ್ಣ ಒಂದ್ ಬ್ಯಾಚಿಗೆ. ಅದೆಲ್ಲ ಮೊದಲು ವರ್ಷ ಸಿಗ್ತಾನೆ. 1,00,000 1,10,000 1200 ಇವ್ 1,300 ಐತನ ಇದು ಸಿಗ್ತೈತನ. ಅದು ಕರೆಕ್ಟಾಗಿ ಮಾಡ್ಬೇಕಲ್ಲ. ನಾವ್ ಯಾವ ತರ ಫುಡ್ ಹಾಕ್ತೇವೆ ಕಸ್ಟಮರ್ ಅದೇ ತರ ಫುಡ್ ಹಾಕಿ ಅವ್ರಿಗೆ ಬೆನಿಫಿಟ್ ಐತೆ. ನಾ ಮಾಡಲ್ಲ ಅವರು. ಈಗ ನಮ್ಗೆ ಗೊತ್ತೈತಿ ಏನ್ರ ಹಾಕಿದ್ರೆ ಲಾಸ್ ಐತೆ ಅಂತ ಹೇಳಿ ಹಿಂಗ ನಾವ್ ಏನು ಹಾಕಕ್ ಹೋಗಲ್ಲ. ವೇಸ್ಟ್ ಎಲ್ಲ ಹಾಕಿದ್ರು ಇಲ್ಲ. ಹಾಕಿದ್ರೆ ಹಳ್ಳಿಯಿಂದ ಗ್ರೌತ್ ಆದ್ರೆ ಚೆನ್ನಾಗಿ ಹಾಕ್ಬೋದು. ಆದ್ರೆ ಆಗಲ್ಲ. ಮತ್ ಕಂಪ್ನಿಯವ್ರು ಯಾಕೆ ಫುಡ್ ಮಾಡಿದಾರ ಅದನ್ನಾಗೆ? ಅವರೆಲ್ಲ ಇಷ್ಟು ದಿನಕ್ಕೆ ಇದೇ ಕೋಳಿ ಇಷ್ಟೇ ತಿಂದ್ರೆ ಇಷ್ಟೇ ಗ್ರೋತ್ ಬರುತ್ತೆ. ಅವ್ರಿಗೆಲ್ಲ ರೆಡಿ ಮಾಡಿದ್ದಲ್ಲ ಅವರು. ಮತ್ ನಾವ್ ಅದನ್ನ ಹಾಕಿದ್ರೆ ಕರೆಕ್ಟ್ ಕೆಲಸ ಮಾಡ್ತೈತಿ. ಇದಕ್ಕೆ ಮೂಲ ವ್ಯವಸ್ಥೆ ಯಾವ ತರ ಇರ್ಬೇಕಣ್ಣ? ಮೂಲ ಸೌಕರ್ಯಗಳು ಹೆಂಗಿರ್ಬೇಕು ಇದಕ್ಕೆ? ಗಾಳಿ ಬೆಳಕು ಎಲ್ಲ ಒಂದಣ್ಣ. ಇದಕ್ಕೆ ಏನು ಮೆಥಡ್ ಇಲ್ಲ. ಗಾಳಿ ಬೆಳಕು ಬೇಕಣ್ಣ ಇದಕ್ಕೆ. ಇಷ್ಟ ಸ್ವಲ್ಪ ಮರಿ ಆದ್ರೆ ತಡಪದ್ರೆ ಹಾಕೋಬಹುದು.
ಇದು ಗಾಡಿ ತಾಡಪತ್ರಿ ಇಲ್ಲಂದ್ರೆ ಸ್ವಲ್ಪ ಎಬ್ಸ್ಕೊಂಡ್ರೆ ನಡೆದು ಸ್ವಲ್ಪ ಗಾಳಿ ಜಾಸ್ತಿ ಬೇಕಣ್ಣ ಇದಕ್ಕೆ. ಇಷ್ಟೇ ಮತ್ತೆ ಗಾಳಿ ಬೆಳಕು ಕರೆಕ್ಟ್ ಬೇಕಣ್ಣ. ಫುಡ್ ಎಷ್ಟು ಖರ್ಚಾಗತ್ತಣ್ಣ? ಫುಡ್ ಹ್ಮ್ ಫುಡ್ 250ರಿಂದ 60-70 ಮಟ ಬರ್ತದಣ್ಣ. ಮೊನ್ನೆ ಒಂದು ನಮ್ಮದು 285 ರೂಪಾಯಿ ಖರ್ಚು ಮುಗಿತಾನ ಒಂದು ಕೋಳಿ ಖರ್ಚು. ಒಂದು ಕೋಳಿಗೆ ಒಂದು ಕೋಳಿ ಆ ತರ. ಓಕೆ. ಎಷ್ಟು ಫುಡ್ ಬ್ಯಾಗ್ಗಳು ಹೋಗ್ತಾವಣ್ಣ? ಫುಡ್ 100 ಕೋಳಿಗೆ 1000 ಕೋಳಿಗೆ 100 ಚೀಲ ಹೋಗ್ತಾನ. 1000 ಕೋಳಿಗೆ 100 ಚೀಲ ಹೋಗ್ತವೆ ಕಂಪಲ್ಸರಿ ಹೋಗ್ತಾನ. ಈ 100 ಚೀಲದ ರೇಟ್ ಏನಾಗತ್ತಣ್ಣ? ಅದು 100 ಚೀಲದ ಇದು 1450-1400 ರೂಪಾಯಿ ಬರ್ತದಣ್ಣ ದೇಸಿ ಪೇಡ. ಬೈಲರ್ ಪೇಡ ಆದ್ರೆ ಅದ ರೇಟ್ ಅದ್ರದ್ದು ಹೆಚ್ಚು ಕಡಿಮೆ ಇರ್ತದಣ್ಣ. 1950, 2000, 2050, 100 ಮಟನ ಬಂದಿರ್ತದಣ್ಣ. ಅದ್ರೊಳಗೆ ಅದು ಏನ್ ಇರ್ತದ ಆ ರೇಟ್ ನಾವ್ ಮಾಡ್ತದಣ್ಣ. ಇದು ಮಾಂಸಕ್ಕ ಅಥವಾ ಏನು ಇದಕ್ಕೆ? ಮೋಸಕ್ಕೆ ಅಣ್ಣ ಇದು. ಮಾಂಸಕ್ಕೆ ಅಂತಿಮವಾಗಿ ಮೋಸಕ್ಕೆ ಹೋಗೋದಣ್ಣ, ಕಟಿಂಗಿಗೆ ಹೋಗೋದಿಲ್ಲ. ನಾವು ಸೆಲೆಕ್ಟ್ ಮಾಡ್ಕೋಬೇಕ. ನಮಗಿಲ್ಲ ನಾ ಕಸ್ಟಮರ್ಗೆ ನಾವ್ ಏನ್ ಇರ್ತೇವೆ ಅವ್ರಿಗೆ ತತ್ತಿಗೆ ಇಟ್ಕೊ 50-100 ಅಂತ ಅವ್ರು ಇಟ್ಕೋತಾರ. ನಾವೆಲ್ಲ ಇಟ್ಕೊಳ್ಳೋಣ, ನಾವೆಲ್ಲ ತೆಗೆದು ಬಿಡ್ತೇವೆ. ಹೊಸ ಬ್ಯಾಚ್ ಬಿಡ್ತೇವೆ ನಾವು. ಅದ್ರ ಪೀಸ್ ಮಾರ ಇನ್ನೊಂದ್ ಫಾರಂ ಹೋಯ್ತಲ್ಲ ಅಲ್ಲೆಲ್ಲ ಪೀಸ್ ಅಲ್ಲಿ ಹೋಗಿ ಬಿಡ್ತಾನ. ಎಷ್ಟು ಹೋಯ್ತಾವ ಅಷ್ಟು 150, 200 ಅಲ್ಲಿ ಹೋಗ್ಬಿಡ್ತಾವೆ. ಅಲ್ಲೆಲ್ಲ ಪೀಸ್ ಮಾರ್ತಾವಣ. ಇಲ್ಲೆಲ್ಲ ಕೊಡೋಣ ಆ ಫಾರಂ ಒಳಗೆಲ್ಲ ನಾ ಪೀಸ್ ಮಾರ್ತೇವೆ ನಾವು. ಈಗ ನಿಮ್ಮ ಹತ್ರ ಬುಕ್ಕಿಂಗ್ ಮಾಡ್ಕೋಬೇಕಂದ್ರೆ ಇದ್ರ ಪ್ರೊಸೀಜರ್ ಯಾವ ತರ ಇರುತ್ತೆ? ಪ್ರೊಸೀಜರ್ ಆಗಳಾಗ ಹೇಳಿದ್ದೇನೆ ಸೇಮ್ ಅದೇ ತರ. 100 ಮರಿಗೆ 1000 ರೂಪಾಯಿ ಅಣ್ಣ ಅಡ್ವಾನ್ಸ್ ಹಾಕ್ಬೇಕು. ಇದು ಸೇಮ್ ಅಣ್ಣ. ಎಲ್ಲ ಯಾವುದೇ ದೊಡ್ಡ ಕೋಳಿ ಮರಿ ಆಗಲಿ ಒಂದಿನ ಮರಿಗೆ ಎಲ್ಲ ಪ್ರೊಸೀಜರ್ ಒಂದೇ ಅಣ್ಣ. ಒಂದೇ ಅವ್ರ ಆಧಾರ್ ಕಾರ್ಡ್ ಹಾಕ್ಬೇಕು, ಅವ್ರ ಲೊಕೇಶನ್ ಹಾಕ್ಬೇಕು. ನಾವು ಅವ್ರಿಗೆ ವಾಟ್ಸಪ್ನಾಗ ವಯಸ್ಸು ಮಾಡ್ತೇವೆ. ಇಷ್ಟು ಇಂಥ ಮರಿ ಇಂಥ ಡೇಟಿಗೆ ಇಂಥ ಕೊಡ್ತೇವಂತೀವಿ. ಬುಕ್ ಒಳಗೆ ಎಂಟ್ರಿ ಇರ್ತಕ್ಕಂತ ಯಾವ ಅಂತೇಳಿ. ನಾವು ಬರೋ ಮರಿಗಿಂತ 1-2 ದಿನ ಮೊದಲ ಕಾಲ್ ಮಾಡ್ತೇವೆ ಅವ್ರಿಗೆ. ಕಾಲ್ ಮಾಡಿ ಹೇಳ್ತೇವೆ ಈ ತರ ಇದಕ್ಕೆ ಮರಿ ಬರ್ತಾವೆ ನಿಮ್ಮ ಇದನ್ನ ರೆಡಿ ಇಟ್ಕೊಂಡು ಅಂತೇಳಿ ಅವ್ರಿಗೆ ಕೊಡ್ತೇವೆ. ಇನ್ನೊಂದ್ಸಲ ತಮ್ಮ ನಂಬರ್ ಹೇಳ್ಬಿಟ್ರ? ನನ್ನ ನಂಬರ್ 9900463588. ಅಕಸ್ಮಾತ್ ನಾವು ಕಾಲ್ ರಿಸೀವ್ ಮಾಡಲಿಲ್ಲ ಅಂದ್ರೆ ವಾಟ್ಸಪ್ನಾಗ ವಾಯ್ಸ್ ಮೆಸೇಜ್ ಹಾಕ್ರಿ. ಈ ಥರ ಇಂಥವು ನಮ್ಮ ಕೋಳಿ ಬೇಕು, ಹಿಂಗೆ ಬುಕ್ ಮಾಡಿದ್ದೀವಿ, ಹಿಂಗೆ ಮೆಡಿಸಿನ್ ಬೇಕು, ನಿಮ್ಗೆ ಏನು ಕನ್ಫ್ಯೂಸ್ ಇರ್ತದಲ್ಲ ನೀವು ವಾಟ್ಸಪ್ ಒಳಗೆ ವಾಯ್ಸ್ ಮೆಸೇಜ್ ಹಾಕಿದ್ರೆ ನಾನು ಅದು ರಿಟರ್ನ್ ಮಾಡ್ತಾನೆ. ಯಾಕಂದ್ರೆ ಕಾಲ್ ಬಂದು ಮಾತಾಡಿ ಒಂದು ದನಿ ಇರಲ್ಲ, ಅವ್ನು ಸುಸ್ತಾಗಿ ಮಕ್ಕೊಂಡಿರ್ತೇವೆ, ಕೋಳಿ ಕೊಡೋಕೆ ನಿದ್ದೆ ಇರಲ್ಲ. ಹಿಂಗೆ ಎನಿ ಟೈಮ್ ನಂಗೆ ಮೆಸೇಜ್ ಮಾಡಿದರೆ ವಾಯ್ಸ್ ಮೆಸೇಜ್ ಹಾಕಿದರೆ ನಾನು ಎನಿ ಕಂಡೀಷನ್ ನಿಮ್ಗೆ ರಿಪ್ಲೈ ಮಾಡೇ ಮಾಡ್ತಾನೆ. ಒಂದು ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ಕೋಬೋದಣ್ಣ ಈ ದೊಡ್ಡ ಕೋಳಿ ಆದ್ರೆ? 3 ಬ್ಯಾಚ್ ಮಾಡ್ಕೋಬೋದಣ್ಣ. 3 ಬ್ಯಾಚ್ ಮಾಡ್ಕೋಬೋದಣ್ಣ. 3 ಬ್ಯಾಚ್ ಅಂದ್ರೆ ಒಂದು ಬ್ಯಾಚಿಗೆ 1,20,000 ರೂಪಾಯಿ. ಅದನ್ನೆಲ್ಲ ನೀವು ನಮ್ದೇ ಹಾಕ್ಬಾರ್ದಣ್ಣ. ನಾವು ಎಷ್ಟು ತಗೊಂಡ್ ಲಾಭ ನೀವು ನೋಡಿದ್ರೆ ನಿಮ್ ಗ್ರಿಪ್ ಸಿಗಲ್ಲ. ಅದ ನೀವು ಒಂದು ಕೋಳಿಂದ ಲಾಭ 70-80 ರೂಪಾಯಿ ಇಷ್ಟ ಮಾಡ್ಬೇಕಣ್ಣ. ನಮಗ್ ಗೊತ್ತಾಕತ್ತಾನ ನಮ್ಗೆ ಇಷ್ಟ ತಿನ್ಸರಿ ಹಿಂಗ ಮಾಡ್ಬೇಕಂತೇಳಿ. ಅದನ್ನ ನೀವು ರೊಕ್ಕ ಲಾಭ ನೋಡ್ಬೇಕಂದ್ರ ಮೊದಲ ಲಾಭನ ಕಡಿಮೆ ಇಟ್ಕೊಂಡ ನೀವು ಮಾಡ್ಬೇಕಣ್ಣ. ಈಗ ನಾವ್ ಹೆಂಗ್ ತಿನ್ನಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತಾನ ಅದ. ಈಗ ನಿಮ್ದು ಏನಿರುತ್ತಾನ, ನಮ್ದು ಸ್ವಂತ ಗಾಡಿ ನಮ್ದೆಲ್ಲ ಇರುತ್ತಲ್ಲ, ನಾವು ಬಾಡಿಗೆ ಲೆಕ್ಕ ಹಾಕೋದು. ನಿಮ್ದು ಆದ್ರೆ ಬಾಡಿಗೆ ಮನೆ ಬರುತ್ತೆ, ಶೆಡ್ ಏನೋ ಚಾರ್ಜ್ ಇರುತ್ತೆ, ಹೊಸ್ತಾಗಿ ಮಾಡ್ತಾರೆ 4 ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಅದಕ್ಕೆ ನೀವು 70-80 ರೂಪಾಯಿ ಒಂದು ಕೋಳಿ ಲಾಭ ಇಟ್ಕೊಂಡು ಮಾತ್ರ ಕೈ ಹಾಕೋದಿಲ್ಲ. ರೋಗ ಯಾವ ತರ ಇರುತ್ತೆ? ರೋಗ ಮಾಮೂಲಿ ಅಣ್ಣ. ಇದಕ್ಕೆ ಶೆಡ್ನ ನೀಟಾಗಿ ಇಟ್ಕೋಬೇಕಣ್ಣ. ಯಾವುದೇ ತರ ಗಲೀಜ್ ಮಾಡ್ಬಾರ್ದು ಶೆಡ್ನ ಗಲೀಜ್ ಮಾಡಿ ಅದೆಲ್ಲ ಶೆಡ್ ಒಳಗೆ ಬಂದ್ರೆ ವಾಸನೆ ಬಂತಂದ್ರೆ ನಮಗ್ ನೋಡೋಣ ಹೆಂಗ್ ಗೊತ್ತಾ, ನಮಗೀಗ ಯಾವ್ದೋ ಜಾಗಕ್ಕೆ ಹೋದಾಗ ಅಲ್ಲಿ ಯಾವ್ದು ಬ್ಯಾಡ್ ಸ್ಮೆಲ್ ಬರತ್ತ, ನಮ್ಗೆ ಹೆಂಗ್ ಪ್ರಾಬ್ಲಮ್ ಆಗತ್ತಲ್ಲ ಹಂಗೆ ಕೋಳಿಗೂ ಪ್ರಾಬ್ಲಮ್ ಆಗತ್ತನ. ನಾವು ಬಂದ ಈಗ ಸ್ಮೆಲ್ ಐತನ ಇಲ್ಲಿ ಏನಿಲ್ಲ, ಎಲ್ಲ ಫಾರಂ ಅಡ್ಡಾಡಿ ಬಂದಿ ಸ್ಮೆಲ್ ಎಲ್ಲೂ ಇಲ್ಲ ನಮ್ದು. ಹಂಗ್ ಸ್ಮೆಲ್ ಇಲ್ಲ ಅಂತಂದ್ರೆ ರೋಗ ಬರಲ್ಲ. ಬರ್ತತೆ ಒಂದು 10% ಒಳ್ಳೇದು, 90% ಎಲ್ಲ ಕರೆಕ್ಟ್ ಐತೆ. ಜಗದ್ಮ್ಯಾಗ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ನೀವ್ ಏನ್ ಮಾಡ್ಬೇಕು, ಜಗಾನ ಸ್ವಚ್ಛಾಗಿ ಇಟ್ಕೋಬೇಕು. ನೀಟಾಗಿ ನೀರ್ ಬಿತ್ತ ಏನು ಆತ ಅದನ್ನ ತೆಗೆದು ಸುಣ್ಣ ಹೊಡೆದು ಮತ್ತೆ ನೀಟಾಗಿ ಗೊಳಲಿ ಹಾಕ್ಬಿಟ್ರೆ ಅದು ನೀಟಾಗಿ ಯಾವ ಜೊತೆ ಹೆಂಗಿತ್ತ ಹಂಗೆ ಬರ್ತತಿ. ಹಂಗ್ ಮಾಡ್ಬೇಕು. ಒಟ್ಟು ಕ್ಲೀನ್ ಇಟ್ಕೋಬೇಕನ್ನ ಶೆಡ್. ಯಾವಾಗಿದ್ರೆ ಗಲೀಜ್ ಇಟ್ಕೋಬಾರ್ದನ. ಕೋಳಿ ಮತ್ತೊಂದು ಬ್ಯಾಚ್ ಬರ್ತಾನೆ, ಶೆಡ್ ಎಲ್ಲಾ ಕ್ಲೀನ್ ಮಾಡಿ ಸುಣ್ಣ ಹೊಡೆದು ಸ್ಪ್ರೇ ಮಾಡಿ ಬಿಡ್ಬೇಕು. ಜನ ಏನ್ ಮಾಡ್ತಾರ ಗೊತ್ತಾ, ಅದ್ರೊಳಗೆ ಕೋಳಿ ಬಿಟ್ಟು ಬಿಡ್ತಾರ. ಮತ್ತೆ ಹಿಂದಿನ ರೋಗ ಮುಂದಿನ ಕೋಳಿ ಬಂದೇ ಬರುತ್ತಲ್ಲ ಅದು. ಹಿಂಗಾಗಿ ಪ್ರಾಬ್ಲಮ್ ಅನ್ಸತ್ತ. ನಾವು ಬೇಸ್ಮೆಂಟ್ ಮೊದಲು ತಿಳ್ಕೊಬೇಕಣ್ಣ, ಹೆಂಗ ಮಾಡ್ಬೇಕು ಹೆಂಗ ಅಂತ ಹೇಳಿ. ಫೋನ್ ಹಚ್ಚಿ ಕಾಲ್ ಮಾಡೋಕ್ಕಿಂತಾನ ಎಷ್ಟು ಸಾಧ್ಯ ಅದಕ್ಕೆ ಬಿಸ್ನೆಸ್ ಮಾಡೋದಕ್ಕರೆ ಆದ್ರ ಸುಳ್ಳ ವೇಸ್ಟ್ ಕಾಲ್ ಮಾಡೋಕ್ಕಿಂತ ಕೇಳ್ಕೊಂಡು ಲೊಕೇಶನ್ ಬಂದು ವಿಸಿಟ್ ಮಾಡಿ ತಿಳ್ಕೊಂಡು ಹೋದ್ರೆ ಒಳ್ಳೇದಣ್ಣ. ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಐಡಿಯಾ ಬರ್ತತಿ. ಓಕೆ ಅಣ್ಣ, ನಿಮ್ ನಂಬರ್ ಎಲ್ಲ ಹಾಕಿರ್ತೀನಿ. ತುಂಬಾ ಉಪಯುಕ್ತವಾದ ಮಾಹಿತಿ ಕೊಟ್ರಿ. ನಮಸ್ಕಾರ. ನಂಬರ್ ಎಲ್ಲ ಹಾಕಿರ್ತೀನಿ ಅದ್ರಾಗೆ. ಯಾರಾದ್ರೂ ಕೋಳಿ ಬಗ್ಗೆ ಏನಾದ್ರು ಡೀಟೇಲ್ಸ್ ಕೇಳಿದ್ರೆ ಹೇಳ್ರಿ. ಆಮೇಲೆ ಏನಾದ್ರು ಇಲ್ಲ ನಾನು ಸ್ವಲ್ಪ ಕೋಳಿ ಸ್ಟಾರ್ಟಿಂಗ್ ಸಾಕಾಣಿಕೆ ಮಾಡ್ತಾ ಇದೀನಿ, ಸ್ವಲ್ಪ ಏನಾದ್ರು ಅನುಕೂಲ ಮಾಡ್ಕೊಡೋಣ, ಅದಕ್ಕೂ ಅನುಕೂಲ ಮಾಡ್ಕೊಡ್ರಿ. ಮಾಡಿ ಕೊಡ್ತೇವಣ್ಣ. ಓಕೆ. ನಾವ್ ಒಬ್ಬರೇ ಬೆಳೆದ್ರಿಲ್ಲ, ಎಲ್ಲಾರು ಕೂಡ ಬೆಳಿಬೇಕು. ಅವ್ರ ಬೆಳೆಯುವಂತಾರನು ಅವರು ನಿಯತ್ತಾಗಿರ್ಬೇಕಣ್ಣ. ಅಂದ್ರೆ ಅದ್ರ ಮ್ಯಾಗ ಪ್ರೀತಿ ಇರ್ಬೇಕ, ಅದ್ರ ಮ್ಯಾಗ ಶ್ರದ್ಧೆ ಇದ್ರೆ ಅದ್ ಮಾಡಿದ್ರೆ ಕೆಲಸ ಸಕ್ಸಸ್ ಆಗೇ ಆಗ್ತತನ. ಆದ್ರೆ ಅವ್ರು ಮನಸ್ ಕೊಟ್ಟು ಮಾಡ್ಬೇಕಣ್ಣ ಅದನ್ನ ಕೆಲಸ. ಈಗ ಹಂಗ ಬಾಯಿ ಮಾತಿಗೆ ಯಾರ್ದೋ ದುಡ್ಡು ಅಪ್ಪಂದು ಕಾಕಂದು ಅಣ್ಣನ ದುಡ್ಡು ತಗೊಂಡ್ ನಡೆದ್ರಣ್ಣ, ಯಾರ್ದೋ ದುಡ್ಡು ಆಗ್ಲಿ ತಾವು ದುಡ್ಡಾಗ್ಲಿ ದುಡ್ಡು ಅಲ್ಲ.
ಅದಕ್ಕೆ ಯಾರು ಡೆವಲಪ್ ಮಾಡಿರ್ತಾರಲ್ಲ ಅವ್ರ ಉಪಯೋಗ ತಗೊಂಡು ನೀಟಾಗಿ ಎಷ್ಟು ಬೇಕಾದ್ರೆ ಸಾಧ್ಯ ಆದಷ್ಟು ಕಡಿಮೆ ಮಾಡ್ಕೊಂಡು ಒಂದ್ಸತ ಅದ್ರ ಲಾಭ ಲುಪ್ಸಾನ್ ನೋಡ್ಕೊಂಡು ಮುಂದೆ ಜಾಸ್ತಿ ಪ್ರಮಾಣ ಮಾಡ್ಕೊಂತವ್ರಿ. ಯಾಕಂದ್ರೆ ಒಂದೇ ಬ್ಯಾಚ್ ಅನ್ನ ನೀವು ಅದು 4 ತಿಂಗಳ ಮಟ್ಟ ಮಾಡಿದ್ರಾಗ ದುಡ್ಡು ಬರಲ್ಲ. ಚೈನ್ ಸಿಸ್ಟಮ್ ಮಾಡ್ಬೇಕು. ಒಂದು ಬ್ಯಾಚ್ ತೆಗಿರಿ ಮೊದಲು, ಆಮೇಲೆ ಚೈನ್ ಸಿಸ್ಟಮ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಬ್ಯಾಚ್ ವೈಸ್. ಒಂದು 1.5 ತಿಂಗಳಿಗೆ 2 ತಿಂಗಳಿಗೆ ಒಂದು ಬ್ಯಾಚ್ ಸೇಲ್ ಆಗೋಂಗ 1000 ಮಾಡೋದೈತೆ 1.5 ತಿಂಗಳಿಗೆ 500 ಸೇಲ್ ಆಗೋಂಗ್ ಮಾಡ್ಕೊಳ್ಳಿ. ಒಂದೇ 1000 4 ತಿಂಗಳ ಸಾಕಿ ಆ ಲಾಭದಾಗ ನಮ್ಮ ಪೇಮೆಂಟ್ ಎಲ್ಲಾ ಖರ್ಚು ವೆಚ್ಚ ಲೆಕ್ಕ ಹಾಕಿದ್ರೆ ವರ್ಕೌಟ್ ಆಗೋಲ್ಲ. ಅದನ್ನ 1.5 ತಿಂಗಳು ಒಂದು ಬ್ಯಾಚ್ ಹೊರಗೆ ಹೋತಂದ್ರ ನಿಮ್ಗೂ ಒಂದ್ ಸ್ವಲ್ಪ ಖರ್ಚು ವೆಚ್ಚ ನಡೀತಿರ್ತೈತಿ. ಯಾಕಂದ್ರೆ ಎಲ್ಲಾರ್ದು ಕಷ್ಟ ಸುಖ ಇರ್ತೈತಿ, ಅದನ್ನು ಹಾಕತ್ತಿ.